ನಮಸ್ಕಾರ ಸ್ನೇಹಿತರೆ, ಅನಿತಾ ಸ್ಪೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಅನೇಕರು ಕೇಳುವ ಕೆಲವೊಂದು ವಿಷಯದ ಬಗ್ಗೆ ನಾವು ಮಾತನಾಡಲಿದ್ದೇವೆ. ಅಂದರೆ ನಕಾರಾತ್ಮಕ ಶಕ್ತಿ, ಕೆಟ್ಟ ದೃಷ್ಟಿ ಅಥವಾ ಕೆಲವರು ಕರೆಯುವಂತೆ ಬ್ಲ್ಯಾಕ್ ಮ್ಯಾಜಿಕ್. ಇದ್ರ ಬಗ್ಗೆ ನಾವಿವತ್ತು ಮಾತನಾಡೋಣ. ಮೊದಲಿಗೆ ಒಂದು ವಿಷಯನ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದೇನಪ್ಪ ಅಂತ ಹೇಳೋದಾದರೆ, ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಇಂತಹ ಅಲೌಕಿಕ ಶಕ್ತಿಗಳ ಬಗ್ಗೆ ವೈಜ್ಞಾನಿಕವಾಗಿ ಯಾವುದೇ ಅಸ್ತಿತ್ವ ಇಲ್ಲ, ದೃಢವಾದ ಸಾಕ್ಷಿಗಳು ಕೂಡ ಇಲ್ಲ. ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಯೋಚಿಸಿ ನೋಡಿದಾಗ ವಿಶ್ವದಲ್ಲಿ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಎರಡೂ ಶಕ್ತಿಗಳು ಇವೆ ಎಂದು ಅನೇಕ ಸಂಪ್ರದಾಯಸ್ಥರು ಹೇಳ್ತಾ ಇರ್ತಾರೆ. ಬೆಳಕು ಇರುವ ಕಡೆ ಕತ್ತಲು ಕೂಡ ಇರುತ್ತೆ, ಹಾಗೆ ಒಳ್ಳೆಯದಿರುವಲ್ಲಿ ಕೆಟ್ಟದ್ದು ಕೂಡ ಇರುತ್ತೆ ಅಲ್ವಾ ಅನ್ನೋದು ಕೆಲವರ ವಾದ. ಎಷ್ಟೋ ಸಾರಿ ನಮ್ಮ ಜೀವನದಲ್ಲಿ ಕಾರಣವಿಲ್ಲದೆ ಮಾನಸಿಕ ಒತ್ತಡ, ನಿರುತ್ಸಾಹ, ಅಶಾಂತಿ ಮತ್ತು ಭಾರವಾದ ಭಾವನೆಗಳಿಂದ ಜೀವಿಸ್ತಾ ಇರ್ತೀವಿ. ಇಂತಹ ಸಂದರ್ಭಗಳಲ್ಲಿ ಅನೇಕ ಆಧ್ಯಾತ್ಮಿಕ ವಿಷಯಗಳು ಮನಸ್ಸನ್ನು ಶುದ್ಧೀಕರಿಸೋಕ್ಕೆ ತುಂಬಾ ಸಹಾಯ ಮಾಡುತ್ತವೆ. ಹಾಗೆ ಸಕಾರಾತ್ಮಕತೆಯನ್ನು ಕೂಡ ಹೆಚ್ಚು ಮಾಡುವಲ್ಲಿ ಕೆಲವೊಂದು ಅಭ್ಯಾಸಗಳು ನಮ್ಮನ್ನು ದೃಢವಾಗಿ ಮಾನಸಿಕವಾಗಿ ಗಟ್ಟಿಗೊಳಿಸುತ್ತವೆ. ನಾನಿವತ್ತು ಅಂತಹ ಕೆಲವು ಸರಳ ಅಂದರೆ ಶಕ್ತಿಶಾಲಿ ಆಧ್ಯಾತ್ಮಿಕ ವಿಧಾನಗಳನ್ನ ಅನುಸರಿಸೋದನ್ನ ಹೇಳಿಕೊಡ್ತಾ ಇದ್ದೀನಿ. ಇವು ನಮ್ಮ ಮನಸ್ಸಿನ ಶಾಂತಿ, ಆತ್ಮವಿಶ್ವಾಸ, ಆಂತರಿಕ ಶಕ್ತಿನ ಬೆಳೆಸೋಕ್ಕೆ ಸಹಾಯ ಮಾಡುವಂಥದ್ದು. ಇದು ನಾವು ಜೀವನದಲ್ಲಿ ನಕಾರಾತ್ಮಕತೆಯನ್ನು ಕಡಿಮೆ ಮಾಡಿಕೊಂಡು ಸಕಾರಾತ್ಮಕತೆಯನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುವ 6 ಆಧ್ಯಾತ್ಮಿಕ ವಿಷಯಗಳು ಅಂದರೆ ಅಭ್ಯಾಸಗಳ ಬಗ್ಗೆ ಮಾತನಾಡೋಣ. ಅದರ ಬಗ್ಗೆ ತಿಳ್ಕೊಳ್ಳೋಣ ಕೂಡ. ಈ 6 ವಿಧಾನಗಳಲ್ಲಿ ಕೊನೆಯ 2 ವಿಧಾನಗಳು ಅನೇಕರು ಅತ್ಯಂತ ಶಕ್ತಿಶಾಲಿ ಮತ್ತು ಪರಿಣಾಮಕಾರಿ ಎಂದು ಪರಿಗಣಿಸಿದ್ದಾರೆ. ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಮೊದಲನೆಯದು, ಪ್ರತಿದಿನ ದೀಪ ಹಚ್ಚಿ ಅಂದರೆ ದೀಪಾರಾಧನೆ ಮಾಡಿ. ಬೆಳಿಗ್ಗೆ ಮತ್ತು ಸಂಜೆ ಅಥವಾ ಒಂದು ಟೈಮ್ ಆದ್ರೂ ಮನೆಯಲ್ಲಿ ದೀಪಾರಾಧನೆ ಮಾಡೋದು ಬಹಳ ಮುಖ್ಯ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೀಪವು ಕೇವಲ ಬೆಳಕಿನ ಮೂಲವಲ್ಲ, ಅದು ಜ್ಞಾನ, ಭರವಸೆ ಮತ್ತು ದೈವಿಕ ಶಕ್ತಿಯ ಸಂಕೇತ. ಬೆಳಿಗ್ಗೆ ಅಥವಾ ಸಂಜೆ ದೇವರ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಮತ್ತು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತೆ. ಹಾಗೆ ದೀಪ ಹಚ್ಚುವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಸಕಾರಾತ್ಮಕ ಸಂಕಲ್ಪನ ಇಟ್ಕೊಳ್ಳೋದು ಬಹಳ ಮುಖ್ಯ. ಹಾಗೆ ಎರಡನೆಯದು, ಬೆಳಗಿನ ಧ್ಯಾನ ಮತ್ತು ಪ್ರಾರ್ಥನೆ. ದಿನದ ಆರಂಭದಲ್ಲಿ ಧ್ಯಾನ ಅಥವಾ ಪ್ರಾರ್ಥನೆಯೊಂದಿಗೆ ದಿನನ ಆರಂಭಿಸೋದು ಮನಸ್ಸನ್ನು ಸ್ಥಿರವಾಗಿಡುತ್ತೆ, ಶಾಂತವಾಗಿಡುತ್ತೆ ಅಂತ ಹೇಳ್ಬೋದು. ಪ್ರತಿದಿನ ನಾವು 5ರಿಂದ 10 ನಿಮಿಷಗಳ ಕಾಲವಾದರೂ ಧ್ಯಾನ ಮಾಡೋದ್ರಿಂದ ಮನಸ್ಸಿನ ಗೊಂದಲ ಕಡಿಮೆ ಆಗುತ್ತೆ, ಹಾಗೆ ಮಾನಸಿಕ ಶಾಂತಿ ಹೆಚ್ಚಾಗುತ್ತೆ. ನಿಮ್ಮ ಇಷ್ಟ ದೇವರನ್ನ ಸ್ಮರಿಸಿ ಪ್ರಾರ್ಥನೆ ಮಾಡೋದು ಕೂಡ ಸಹ ಉತ್ತಮ ಅಭ್ಯಾಸ ಅಂತಲೇ ಹೇಳ್ಬೋದು. ಇನ್ನು 3ನೇದು, ಮನೆಯನ್ನು ಸ್ವಚ್ಛವಾಗಿ ಮತ್ತು ಸಾತ್ವಿಕವಾಗಿ ಇಡಿ. ಮನೆಯ ಸುತ್ತಲಿನ ವಾತಾವರಣ ನಮ್ಮ ಮನಸ್ಸಿನ ಮೇಲೂ ಪರಿಣಾಮ ಬೀರೋದು ಸುಳ್ಳಲ್ಲ. ಹಾಗಾಗಿ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಹಾಗೆ ಪೂಜಾ ಸ್ಥಳನ ಸ್ವಚ್ಛವಾಗಿಡೋದು ಮತ್ತು ಅನಗತ್ಯ ವಸ್ತುಗಳನ್ನ ಮನೆಯಿಂದ ಹೊರಹಾಕೋದು ಬಹಳ ಉತ್ತಮ. ಸ್ವಚ್ಛ ಮತ್ತು ಶಾಂತ ವಾತಾವರಣವು ನಕಾರಾತ್ಮಕ ಮನೋಭಾವನ ದೂರ ಮಾಡುವಲ್ಲಿ ತುಂಬಾ ಸಹಕಾರಿಯಾಗಿದೆ. ಇನ್ನು 4ನೇದು, ಕೃತಜ್ಞತೆಯ ಅಭ್ಯಾಸ ಬೆಳೆಸಿಕೊಳ್ಳಿ. ನಾವು ನಮ್ಮ ಜೀವನದಲ್ಲಿ ಇಲ್ಲದೇ ಇರೋಂಥ ವಿಷಯಗಳ ಬಗ್ಗೆ ಮಾತಾಡಿ ತುಂಬಾ ಕೊರಗೋದು, ಅದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಅದರ ಬದಲಿಗೆ ದೇವರು ನಮಗೆ ಈಗಾಗಲೇ ಕೊಟ್ಟಿರುವಂಥ ಖುಷಿ, ಸಂತೋಷಗಳ ಬಗ್ಗೆ ಯೋಚಿಸ್ತಾ ಮನೆಯಲ್ಲಿ ಪಾಸಿಟಿವ್ ವೈಬ್ಸನ್ನು ಹೆಚ್ಚು ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಹಾಗಾಗಿ ನಮ್ಮ ಬಳಿ ಇರುವ ಆಶೀರ್ವಾದಗಳನ್ನ ನೆನಪಿಟ್ಕೊಂಡು ಮನಸ್ಸಿಗೆ ಅಪಾರವಾದಂಥ ಒಂದು ಶಕ್ತಿ, ಸಮಾಧಾನ ತಂದ್ಕೊಳ್ಳೋದು ಬಹಳ ಮುಖ್ಯ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ನೀವು ಕೃತಜ್ಞರಾಗಿರುವ 3 ವಿಷಯಗಳನ್ನ ನೆನಪಿಟ್ಕೊಳ್ಳಿ. ಇದು ನಿಧಾನವಾಗಿ ನಿಮ್ಮ ಗಮನನ ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆ ಕಡೆಗೆ ಕೊಂಡೊಯ್ಯುತ್ತೆ. ಇಲ್ಲಿವರೆಗೂ ನಾವು ಕೆಲವು ಸರಳ ಪರಿಣಾಮಕಾರಿ ಅಭ್ಯಾಸಗಳನ್ನ ನೋಡಿದ್ವು. ಈಗ ಅನೇಕ ಆಧ್ಯಾತ್ಮಿಕ ಪರಂಪರೆಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿರುವ 2 ವಿಧಾನಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದರಲ್ಲಿ 5ನೇ ಪಾಯಿಂಟ್ ಆಗಿ, ಉಪ್ಪಿನ ಮೂಲಕ ಆಧ್ಯಾತ್ಮಿಕ ಶುದ್ಧೀಕರಣ. ಅಂದರೆ ಅನೇಕ ಸಂಪ್ರದಾಯಗಳಲ್ಲಿ ಉಪ್ಪನ್ನು ಶುದ್ಧತೆಯ ಮತ್ತು ಶಕ್ತಿಯ ಸಮತೋಲನದ ಸಂಕೇತ ಎಂದು ಪರಿಗಣಿಸಲಾಗಿದೆ. ನೀವು ಈ ಸರಳ ವಿಧಾನನ ಅನುಸರಿಸ್ಬೋದು ಸ್ನೇಹಿತರೆ. ಮನೆಯ ಅಥವಾ ಕೋಣೆಯ 4 ಮೂಲೆಗಳಲ್ಲಿ ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ ಉಪ್ಪನ್ನು ತುಂಬಿಸಿ ಇಡುವಂಥದ್ದು, ಹಾಗೆ ಸ್ನಾನದ ನೀರಿಗೆ ಕಲ್ಲುಪ್ಪನ್ನು ಸೇರಿಸಿ ಸ್ನಾನ ಮಾಡುವುದು ಮತ್ತು ಮನೆಯನ್ನು ಒರೆಸುವಾಗ ಉಪ್ಪನ್ನು ಹಾಕ್ಕೊಂಡು ಮನೆಯನ್ನು ಒರೆಸುವಂಥದ್ದು ಮನೆಯ ಪಾಸಿಟಿವಿಟಿನ ಹೆಚ್ಚು ಮಾಡುತ್ತೆ, ಅಂದರೆ ಸಕಾರಾತ್ಮಕ ಶಕ್ತಿನ ಹೆಚ್ಚು ಮಾಡುತ್ತೆ. ಅನೇಕ ಜನರು ಈ ಅಭ್ಯಾಸಗಳನ್ನ ತಮ್ಮ ಮನೆಯ ವಾತಾವರಣವನ್ನು ಹಗುರಗೊಳಿಸಲು ಮತ್ತು ಸಕಾರಾತ್ಮಕತೆಯನ್ನು ಹೆಚ್ಚು ಮಾಡಲು ಅನುಸರಿಸ್ತಾರೆ. ಇನ್ನು 6ನೇದು, ಶಕ್ತಿಶಾಲಿ ಮಂತ್ರಗಳ ಜಪ.
ಆಧ್ಯಾತ್ಮಿಕತೆಯಲ್ಲಿ ಶಬ್ದ ಮತ್ತು ಸ್ಪಂದನೆಗಳಿಗೆ ವಿಶೇಷ ಮಹತ್ವವಿದೆ. ಹಾಗಾಗಿ ಮಂತ್ರಗಳ ಜಪವು ಮನಸ್ಸನ್ನು ಏಕಾಗ್ರಗೊಳಿಸಿ, ಆಂತರಿಕ ಶಕ್ತಿನ ಜಾಗೃತಗೊಳಿಸಿ ಮತ್ತು ಸಕಾರಾತ್ಮಕತೆಯನ್ನು ಹೆಚ್ಚು ಮಾಡಲು ಸಹಾಯ ಮಾಡುತ್ತೆ. ವಿಶೇಷವಾಗಿ ಈ ಮಂತ್ರಗಳನ್ನ ಸಾಧಕರು ಶಿಫಾರಸು ಮಾಡಿದ್ದಾರೆ. ಹಾಗಾಗಿ ಈ ಮಂತ್ರಗಳನ್ನ ನಾನು ನಿಮಗೆ ಹೇಳ್ತೀನಿ. ಇವುಗಳಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡನ್ನಾದ್ರೂ ಪ್ರತಿನಿತ್ಯ ನೀವು ಜಪ ಮಾಡ್ಬೋದು. ಅದರಲ್ಲಿ ಮೊದಲನೆಯದು ಓಂ ನಮಃ ಶಿವಾಯ. ಇದು ಕೂಡ ತುಂಬಾ ಶಕ್ತಿಶಾಲಿ ಮಂತ್ರ. ಹಾಗೆ ಎರಡನೇದಾಗಿ ಹೇಳೋದಾದರೆ ಮಹಾಮೃತ್ಯುಂಜಯ ಮಂತ್ರ, ಹಾಗೆ ಗಾಯತ್ರಿ ಮಂತ್ರ ಮತ್ತು ಹನುಮಾನ್ ಚಾಲಿಸ. ಈ ಮಂತ್ರಗಳು ತುಂಬಾ ಮುಖ್ಯವಾದಂಥ ಪವರ್ಫುಲ್ ಮಂತ್ರಗಳು. ಅದರ ಜೊತೆಗೆ ಇಲ್ಲಿ ಎಷ್ಟು ಮಂತ್ರನ ಜಪ ಮಾಡಬೇಕು ಅನ್ನೋದು ಮುಖ್ಯ ಅಲ್ಲ, ಭಕ್ತಿ ಮತ್ತು ಏಕಾಗ್ರತೆ ಬಹಳ ಮುಖ್ಯ. ಪ್ರತಿದಿನ ನಾವು ಕೆಲವು ನಿಮಿಷಗಳಾದರೂ ಯಾವಾಗುತ್ತೆ ಆವಾಗ ನಿಯಮಿತವಾಗಿ ಈ ಮಂತ್ರಗಳನ್ನ ಜಪಿಸೋದು ಬಹಳ ಮುಖ್ಯ. ಸ್ನೇಹಿತರೆ, ಈ ನಿಜವಾದ ಆಧ್ಯಾತ್ಮಿಕ ಶಕ್ತಿ ಯಾವುದೇ ಭಯದಲ್ಲಿಲ್ಲ. ಅದು ನಮ್ಮ ಮನಸ್ಸಿನ ಶಾಂತಿ ಮತ್ತು ನಂಬಿಕೆ ಮತ್ತು ಪ್ರಾರ್ಥನೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇಂತಹ ಆಧ್ಯಾತ್ಮಿಕ ವಿಡಿಯೋಗಳನ್ನ ನಾನು ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋದು ನಿಮ್ಮ ಇಚ್ಛೆ ಆಗಿದೆ. ನನಗೆ ಹೆಚ್ಚು ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡೋದನ್ನ ಮರಿಬೇಡಿ. ಜೊತೆಗೆ ಫ್ರೆಂಡ್ಸು ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.